ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷತೆ ಏನು ಅಂತ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನ್ನುವಂಥದ್ದು. ಅಂದ್ರೆ ಈ ದಿನನ ಪ್ರತಿ ವರ್ಷ ಜೂನ್ 12ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬಾಲ ಕಾರ್ಮಿಕತ್ವವನ್ನ ತಡೆಗಟ್ಟುವಂಥದ್ದು. ಸೊ ಹಾಗಾದ್ರೆ ಈ ವರ್ಷ ಅಂದ್ರೆ 2021 ನ ಥೀಮ್ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಈ ವರ್ಷದ ಥೀಮ್ ಏನಿದೆ ಅಂತಂದ್ರೆ ಆಕ್ಟ್ ನೌ ಎಂಡ್ ಚೈಲ್ಡ್ ಲೇಬರ್ ಅನ್ನುವಂಥದ್ದು. ಅಂಡ್ ಅಂದ್ರೆ ಈಗ ಈಗ ಈ ಈ ಕ್ಷಣನೇ ನಾವು ಆಕ್ಟ್ ಮಾಡಬೇಕು, ಅಂದ್ರೆ ಈ ಕ್ಷಣನೇ ನಾವು ನಿರ್ಧಾರಗಳನ್ನ ತಗೋಬೇಕು, ಚೈಲ್ಡ್ ಲೇಬರ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥದ್ದು. ಸೊ ಲಾಸ್ಟ್ ಇಯರ್ 2020 ಇದ್ದಂತ ಥೀಮ್ ಏನು ಅಂತಂದ್ರೆ COVID-19 ಇಶ್ಯೂ ಆಗಿ ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಚೈಲ್ಡ್ ಲೇಬರ್ ನೌ ಮೋರ್ ದೆನ್ ಬಿಫೋರ್ ಅನ್ನುವಂಥದ್ದು. 2019 ಅಲ್ಲಿ ಇದ್ದಂತ ಥೀಮ್ ಚಿಲ್ಡ್ರನ್ ಶುಡೆಂಟ್ ವರ್ಕ್ ಆನ್ ಫೀಲ್ಡ್ ಬಟ್ ಆನ್ ಡ್ರೀಮ್ಸ್ ಅಂತ. ಸೊ ಹಾಗಾದ್ರೆ ಇವತ್ತು ನನ್ನ ಜೊತೆ ಪ್ಯಾನಲ್ ಅಲ್ಲಿ 3 ಜನ ಬೆಳಗಾವಿಯಿಂದ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಅವ್ರನ್ನ ಮೊದಲನೇದಾಗಿ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕಾರ್ತಿಕ್ ಮಲ್ಲೂರ್ ಅವರು ಬೆಳಗಾವಿಯಿಂದ. ಕಾರ್ತಿಕ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಅಂಡ್ ಇನ್ನೊಬ್ರು ನವೀನ್ ಎಕ್ಕುಂಡಿ ಅಂತ ಬೆಳಗಾವಿಯಿಂದ. ನವೀನ್, ವೆಲ್ಕಮ್ ಟು ದ ಶೋ. ಅಂಡ್ ಇನ್ನೊಬ್ರು ಕಾರ್ತಿಕ್ ಮಲ್ಲೂರ್ ಅವರ ತಮ್ಮ ಪ್ರಮೋದ್ ಮಲ್ಲೂರ್ ಅಂತ. ಸೊ ಅವರು ಕೂಡ ಬೆಳಗಾವಿಯಿಂದ. ಪ್ರಮೋದ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ಸೊ ಹಾಗಾದ್ರೆ ಈಗ ನಾವೇನೀಗ ಚೈಲ್ಡ್ ಲೇಬರ್ ಅನ್ನೋ ಒಂದು ಇಶ್ಯೂನ ತಗೊಂಡಿದೀವಿ. ಸೊ ಇದಕ್ಕೆ ಫಸ್ಟ್ ನಾವು ಹುಡುಕ್ಬೇಕಾಗಿರುವಂತದ್ದು ರೀಸನ್ಸ್. ಸೊ ಹಾಗಾಗಿ ನಾನು ಫಸ್ಟ್ ನವೀನ್ ಅವ್ರನ್ನ ಕೇಳ್ತೀನಿ. ಸೊ ನವೀನ್, ನಿಮ್ಮ ಪ್ರಕಾರ ಏನ್ ಜನರಲ್ ರೀಸನ್ಸ್ ಇದೆ ಸೊ ಚೈಲ್ಡ್ ಲೇಬರ್ ಇಂಡಿಯಾದಲ್ಲಿ ಅಷ್ಟೊಂದು ಆಗುವಂತದಕ್ಕೆ? ಈಗ ಪವರ್ಟಿ ಅನ್ನೋದು ಮೇಜರ್ ಪ್ರಾಬ್ಲಮ್ ಆಗಿದೆ ನಮ್ಮ ದೇಶದಲ್ಲಿ. ನಾಟ್ ಅಬೌಟ್ ಅವರ್ ನೇಷನ್, ಇಟ್ಸ್ ಅಬೌಟ್ ಎವ್ರಿ ನೇಷನ್. ಇಲ್ಲಿ ಏನಾಗಿದೆ, ಎಜುಕೇಶನ್ ಅಫೋರ್ಡೆಬಿಲಿಟಿ ಕಡಿಮೆ ಆಗೋದ್ರಿಂದ ಇಟ್ ವಿಲ್ ಟೆಂಡ್ ಟು ಪುಷ್ ದೆಮ್ ಟು ಚೈಲ್ಡ್ ಲೇಬರ್. ಅಂದ್ರೆ ಅವರು ಏನ್ ಮಾಡ್ತಾರೆ, ಪವರ್ಟಿ ಇರೋದ್ರಿಂದ ಮನೆ ಒಂದು ಇನ್ಕಮ್ ಬೇಸ್ ಏನಿರುತ್ತಲ್ಲ ಇನ್ಕ್ರೀಸ್ ಮಾಡಕ್ಕೆ ಮಕ್ಕಳನ್ನ ಫ್ಯಾಕ್ಟ್ರಿ ಕಳ್ಸೋದು ಅಥವಾ ಮೈನ್ಸ್ ಕಳ್ಸೋದು ಅಥವಾ ಕ್ವೇರಿ ಕಳ್ಸೋದು, ಆ ತರ ಕೆಲ್ಸಕ್ಕೆ ಕಳ್ಸಿ ಅವ್ರ ಮನೆ ಇನ್ಕಮ್ ಇನ್ಕ್ರೀಸ್ ಮಾಡಕ್ ಹೋಗ್ತಾರಲ್ಲ, ಅವಾಗ ಏನಾಗುತ್ತೆ, ಮಕ್ಕಳ ಒಂದು ಎಜುಕೇಶನ್ ಅನ್ನೋದು ಕಡಿಮೆ ಆಗುತ್ತೆ. ಅದರಿಂದ ಇದು ಒಂದು ಚೈಲ್ಡ್ ಲೇಬರ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಮತ್ತೆ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ನಾವು ಮಕ್ಕಳನ್ನ ಫಿಸಿಕಲಿ ಮೆಂಟಲಿ ಅವ್ರಿಗೆ ತುಂಬಾ ವರ್ಕ್ ಕೊಟ್ರೆ ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಚೈಲ್ಡ್ ಲೇಬರ್ ಅಂತ ಹೇಳ್ಬೋದು. ಮತ್ತೆ ಲ್ಯಾಕ್ ಆಫ್ ಎಜುಕೇಶನ್ ರಿಸೋರ್ಸಸ್. ಇವಾಗ ಕೆಲವೊಂದು ನಾರ್ತ್ ಈಸ್ಟ್ ಕಂಟ್ರಿ ಸ್ಟೇಟ್ಸ್ ಅಲ್ಲಿ ಸ್ಕೂಲ್ಸ್ ಲೊಕೇಶನ್ ಹೇಗಿದೆ ಅಂದ್ರೆ ಮಕ್ಕಳ ಮನೆ ಮತ್ತೆ ಲೊಕೇಶನ್ ತುಂಬಾ ದೂರ ಇರೋದ್ರಿಂದ ಅವ್ರಿಗೆ ಆಕ್ಸೆಸಿಬಿಲಿಟಿ ಇಲ್ಲ. ಆ ಒಂದು ಕಾರಣದಿಂದ ಏನಾಗ್ತಿದೆ, ತಂದೆ ತಾಯಿಯವರು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ರೆಡ್ಯೂಸ್ ಆಗ್ತಿದೆ. ಮತ್ತೆ ಅಫೋರ್ಡೆಬಲ್ ಸ್ಕೂಲ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಲೈಕ್ ಕೆಲವೊಂದ್ ಕಡೆ ಸ್ಕೂಲ್ಸ್ ತುಂಬಾ ಕಾಸ್ಟ್ಲಿ ಇರೋದ್ರಿಂದ, ಅಲ್ಲಿ ಗೌರ್ಮೆಂಟ್ ಫೆಸಿಲಿಟೀಸ್ ಇರ್ಲಾರ್ದಿಂದ ಅಲ್ಲಿ ಒಂದು ಸ್ಕೂಲ್ ಲರ್ನಿಂಗ್ ಅನ್ನೋದು ಆಗ್ತಾ ಇಲ್ಲ ಮಕ್ಕಳಲ್ಲಿ. ಈ ಕಾರಣದಿಂದ ಏನೋ ಒಂದು ಚೈಲ್ಡ್ ಲೇಬರ್ ಅನ್ನೋದು ಪುಷ್ ಮಾಡಕ್ಕೆ ಇದು ಒಂದು ಕಾರಣ ಆಗ್ತಿದೆ. ಮತ್ತೆ ಸೋಷಿಯಲ್ ಅಂಡ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್. ಈ ಪಾಯಿಂಟ್ ಏನಂದ್ರೆ ನಮ್ ದೇಶದಲ್ಲಿ ಮುಂಚೆಯಿಂದ ಕೆಲವೊಂದು ಪ್ರಾಕ್ಟೀಸಸ್ ಇದೆ. ಏನಂದ್ರೆ ಮಕ್ಳು ಯಾಕೆ ಓದ್ಬೇಕಪ್ಪ, ಅವರು ದುಡಿಲಿ, ಸಣ್ಣ ವಯಸ್ಸಲ್ಲೇ ದುಡಿಲಿ, ಇವಾಗಿಂದ ದುಡಿದ್ರೆ ಮುಂದೆ ಅವ್ರಿಗೆ ದುಡಿಮೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಮೈಂಡ್ ಸೆಟ್ ಇಂದ ನಾವೇನ್ ಪುಷ್ ಮಾಡ್ತಿದ್ದಾರೆ. ಅಂದ್ರೆ ಈ ತರ ನಮ್ಮ ದೇಶದಲ್ಲೇ ತುಂಬಾ ಜಮೀನ್ದಾರಿ ಸಿಸ್ಟಮ್ ಇರ್ಬೋದು, ಈ ತರ ಹಲವಾರು ಸಿಸ್ಟಮ್ಸ್ ಇನ್ನೂ ಪ್ರಾಕ್ಟೀಸ್ ಆಗ್ತಿದೆ ಕೆಲವೊಂದು ಹಳ್ಳಿಗಳಲ್ಲಿ. ಮತ್ ನೀವು ಚೈಲ್ಡ್ ಲೇಬರ್ ನೋಡ್ಬೋದು, 70% ರಫ್ಲಿ ಹಳ್ಳಿಗಳಲ್ಲೇ ಆಗ್ತಿರ್ಬೋದು. ಅಲ್ಲಿ ಈ ತರ ಪ್ರಾಕ್ಟೀಸಸ್, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಇದೆ. ಈ ಆಲ್ಕೋಹಾಲಿಕ್, ಮದ್ಯಪಾನ ಮಾಡೋ ತಂದೆಯವರು ಅಥವಾ ಡಿಸೆಬಿಲಿಟಿ ಇರೋರು ಏನಾಗುತ್ತೆ, ಅವಾಗ ಅವ್ರೇನಾಗುತ್ತೆ, ಮಕ್ಕಳಿಗೆ ಕಲ್ಸಕ್ ಆಗಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವ್ರದ್ದು ಫ್ಯಾಮಿಲಿ ಇನ್ಕಮ್ ರೆಡ್ಯೂಸ್ ಆಗುತ್ತೆ. ಯಾಕಂದ್ರೆ ಅವನು ಮದ್ಯಪಾನ ಮಾಡಕ್ಕೆ ಎಲ್ಲ ದುಡ್ಡನ್ನು ಹಾಳು ಮಾಡ್ತಿರ್ತಾನೆ. ಅವಾಗ ಏನಾಗುತ್ತೆ, ಮಕ್ಕಳನ್ನ ಕಲ್ಸ್ಬೇಕಪ್ಪ, ಇವ್ರನ್ನ ಕಳ್ಸ್ಬೇಕು ನಾವು ನಮ್ ಫ್ಯಾಮಿಲಿ ಇನ್ಕಮ್ಗೆ ಅಂತ ಪುಷ್ ಅವರೇ ತಿಳ್ಕೊಂಡಾದ್ರೂ ಹೋಗ್ಬೋದು, ಅಥವಾ ತಂದೆ ತಾಯಿ ಆದ್ರೂ ಅವ್ರಿಗೆ ಕೆಲಸ ಮಾಡಕ್ ಕಳ್ಸ್ಬೋದು. ಇದು ಒಂದ್ ರೀಸನ್ ಆಗಿರುತ್ತೆ. ಮತ್ ಚೀಪ್ ಲೇಬರ್. ನಮ್ ದೇಶದಲ್ಲಿ ಏನಾಗಿದೆ, ಲೇಬರ್ ಅವೈಲಬಿಲಿಟಿ ಇರ್ಬೋದು ಜಾಸ್ತಿ ಇದೆ, ಪ್ಲಸ್ ಚೀಪ್ ಲೇಬರ್ ಅದು ನಮ್ಮ ಮಕ್ಕಳಲ್ಲಿ ಕಡಿಮೆ ದುಡ್ಡಿಗೆ, ಅರ್ಧ ದುಡ್ಡಿಗೆ ತಗೊಂಡ್ಬಿಡ್ತಾರೆ. ಆ ಒಂದು ರೀಸನ್ ಇಂದ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಆಗಿದೆ. ಸೊ ಎಕ್ಸ್ಪ್ಲಾಯ್ಟೇಷನ್ ಆಫ್ ಚೀಪ್ ಲೇಬರ್ ಇಸ್ ಆಲ್ಸೋ ಮೇಜರ್ ಕನ್ಸರ್ನ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದೀನಿ, ಮಕ್ಕಳ ಒಂದು ಮುಗ್ಧತೆ ಇರ್ಬೋದು, ಅವರು ಕಳ್ತನ ಮಾಡಲ್ಲ ಅಥವಾ ಅವ್ರ ಮೇಲೆ ಫೇತ್ ಜಾಸ್ತಿ ಇರುತ್ತೆ ಚಿಕ್ಕ ಚಿಕ್ಕ ಕಿರಾಣಿ ಶಾಪ್ ಅಲ್ಲಿ. ದೊಡ್ಡವರಾದ್ರೆ ಚಾನ್ಸಸ್ ಇದೆ ಥೆಫ್ಟ್ ಆಗುತ್ತೆ ಅಂತ. ಸೊ ಅದು ಒಂದು ಕಾರಣದಿಂದ ಚೈಲ್ಡ್ ಲೇಬರ್ ಇನ್ಕ್ರೀಸ್ ಆಗ್ತಿದೆ. ಮತ್ತೆ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಗರ್ಲ್ಸ್ ಅಂಡ್ ಬಾಯ್ಸ್. ಅಂದ್ರೆ ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋದು ನೆಸೆಸಿಟಿ ಇಲ್ಲ,
ಅವರು ಅವ್ರದೇ ಆದ ಒಂದು ಹಳೆ ಟ್ರೆಡಿಷನ್ ಏನಿದೆ, ಗಂಡ್ ಮಕ್ಳು ಓದ್ಬೇಕು, ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು ಅನ್ನೋದ್ರಿಂದ ಚೈಲ್ಡ್ ಲೇಬರ್ ಇಲ್ಲಿ ಒಂದ್ ರೀತಿಯಿಂದ ಅವರಲ್ಲಿ ಬೆಳವಣಿಗೆ ಹೆಂಗಾಗುತ್ತಂದ್ರೆ ಇಟ್ ವಿಲ್ ಅವ್ರನ್ನು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಕೆಲ್ಸಕ್ಕೆ, ಹೆಣ್ಮಕ್ಳನ್ನ. ಈಗ ಅವ್ರ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಈ ರೀತಿಯಿಂದ ಒಂದ್ ಚೈಲ್ಡ್ ಲೇಬರ್ ನಮ್ ದೇಶದಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂತ ನಾನ್ ಹೇಳಕ್ಕೆ ಬಯಸ್ತೀನಿ. ಓಕೆ ನವೀನ್, ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿದ್ರಲ್ಲ ಯಾವ ರೀತಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು, ಪಾವರ್ಟಿ ಫಸ್ಟ್ನಾಗ ತಗೊಂಡಿದ್ದು ಪಾವರ್ಟಿ. ಸೊ ಪಾವರ್ಟಿಯಿಂದ ಇನ್ನೊಂದು ಎಜುಕೇಶನ್ ಎಷ್ಟು ಅವಶ್ಯಕತೆ ಇದೆ ಅನ್ನೋಂಥದ್ದು. ಅಂಡ್ ನನ್ನ ಹತ್ರನೂ ಇವ್ರು ಹೇಳಿದಾಗೆ ಲೈಕ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಬಗ್ಗೆ ಕೆಲವೊಂದು ಹೇಳಿದ್ರು. ಸೊ ನನ್ನ ಹತ್ರ ಒಂದು ಡೇಟಾ ಸಿಕ್ತೀಗ ಆಲ್ ಓವರ್ ಇಂಡಿಯಾ ಆಸ್ ಅ ಹೋಲ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ 1.29 crore ಏನಿದ್ದಾರೆ ಅಷ್ಟು ಪಾಪ್ಯುಲೇಷನ್ ಅವರು ಚೈಲ್ಡ್ ಲೇಬರ್ ಅಲ್ಲಿ ಒಳಗಾಗಿದ್ದಾರೆ. ಸೊ ವಿಚ್ ಇಸ್ ಆಲ್ಮೋಸ್ಟ್ 134 crores ಓವರ್ ಆಲ್ ಇಂಡಿಯನ್ ಪಾಪ್ಯುಲೇಷನ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ 1% ಆಫ್ ದ ಪೀಪಲ್ ಚೈಲ್ಡ್ ಲೇಬರ್ ಅಲ್ಲಿ ಒಳಗಾಗಿದ್ದಾರೆ. ಸೊ ಹಾಗಾದ್ರೆ ನನ್ನ ನೆಕ್ಸ್ಟ್ ಕ್ವಶನ್ ಈಗ ಕಾರ್ತಿಕ್ ಮಲ್ಲೂರ್ ಅವ್ರಿಗೆ. ಸೊ ಹಾಗಾದ್ರೆ ಕಾರ್ತಿಕ್ ಅವ್ರೆ, ಈಗ ಸ್ಕೀಮ್ಸ್ ಅಂತ ಏನ್ ರಿಲೀಸ್ ಮಾಡ್ತಾರೆ ಗೌರ್ಮೆಂಟ್ ಅವರು, ಸೊ ಅದು ಯೂಸ್ಫುಲ್ ಯೂಸ್ಲೆಸ್ ಅಂತ ಹೇಳ್ತೀರಾ? ಬಿಕಾಸ್ ಇಷ್ಟೊಂದು ಚೈಲ್ಡ್ ಲೇಬರ್ ಇರೋದ್ರಿಂದ. ಅಂಡ್ ಏನೇನ್ ಸ್ಕೀಮ್ಸ್ ಇದೆ ಇದ್ರ ಪರವಾಗಿ? ಹಲೋ ಎಲ್ಲರಿಗೂ. ಸೊ ಆಕ್ಚುಲಿ ಈ ಸ್ಕೀಮ್ಸ್ ಚೈಲ್ಡ್ ಲೇಬರ್ ಅನ್ನೋದು ರೆಕಗ್ನೈಸ್ ಆಗಿದ್ದು ಅಥವಾ ನಮ್ಮ ಗವರ್ಮೆಂಟ್ ಇದನ್ನ ಟ್ಯಾಕಲ್ ಮಾಡ್ಬೇಕಂತ ಫಸ್ಟ್ ಟೈಮ್ ಪಾಲಿಸಿ ತಂದಿದ್ದು ನ್ಯಾಷನಲ್ ಚೈಲ್ಡ್ ಲೇಬರ್ ಪಾಲಿಸಿ 1987 ಅಲ್ಲಿ. ಸೊ ಅವಾಗಿಂದ ಇದನ್ನ ಟ್ಯಾಕಲ್ ಮಾಡೋ ಸಿಸ್ಟಮೆಟಿಕ್ ಆಗಿ ಟ್ಯಾಕಲ್ ಮಾಡೋದು ಸ್ಟಾರ್ಟ್ ಆಯ್ತು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಕೀಮ್ ಇರೋದು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತ ಹೇಳಿ 1988 ಇಂದ ಸ್ಟಾರ್ಟ್ ಆಗಿದೆ ಇದು. ಸೊ ಇದು ಒಂಥರ ಕಾಂಪ್ರಿಹೆನ್ಸಿವ್ ಸ್ಕೀಮ್. ಇದರಲ್ಲಿ ಎಲ್ಲವೂ ಇದೆ. ರೆಕಗ್ನಿಷನ್ ಅಂದ್ರೆ ಸರ್ವೆಲೆನ್ಸ್, ಫಸ್ಟ್ ಎಲ್ಲಿ ಯಾರು ಹುಡುಗರು ಕೆಲಸ ಮಾಡ್ತಿದಾರ ಅಂತ ಹೇಳಿ ಗುರ್ತಿಡಿಯೋದ್ರಿಂದ ಹಿಡಿದು ಅವ್ರನ್ನ ರೆಕಗ್ನೈಸ್ ಮಾಡಿ ಸಿಸ್ಟಮ್ ಅಡಾಪ್ಟ್ ಅಂದ್ರೆ ಒಂದ್ ಕಮಿಟಿ ಸೆಟಪ್ ಮಾಡಿರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಥವಾ ಸ್ಟೇಟ್ ಲೆವೆಲ್ ಅಲ್ಲಿ. ಅವರು ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡ್ತಾರೆ, ವಾಪಸ್ ಮೇನ್ ಎಜುಕೇಶನ್ ಅಲ್ಲಿ ಇರ್ಬೇಕಾದ್ರನ್ನ ಎಜುಕೇಶನ್ ಅಲ್ಲಿ. ಅದರಲ್ಲೂ ನೀಟ್ ಆಗಿ ಹುಡುಗರನ್ನ ಡಿವೈಡ್ ಮಾಡಿದ್ದಾರೆ. ಈಗ 5 to 8 years ಇದ್ರೆ ಅವ್ರಿಗೆ ಫಸ್ಟ್ ಇಂದಾನೆ ಗವರ್ಮೆಂಟ್ ಏನ್ ಸೆಟಪ್ ಮಾಡಿದೆ ಸರ್, ಎಜುಕೇಶನ್ ಸ್ಕೂಲ್ಸ್ ಏನ್ ಸೆಟಪ್ ಮಾಡಿದೆ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಅವ್ರನ್ನ ಇಂಟಿಗ್ರೇಟ್ ಮಾಡ್ತಾರೆ. ಅಥವಾ ಅವ್ರು 9 to 14 ಇದ್ರೆ ಇವ್ರಿಗೋಸ್ಕರನೇ ಅಂತ ಹೇಳಿ ಸ್ಪೆಷಲ್ ಸ್ಕೂಲ್ಸ್ ಮಾಡಿದ್ದಾರೆ. ಸ್ಪೆಷಲ್ ಸ್ಕೂಲ್ಸ್ ಸೆಟಪ್ ಮಾಡಿ ಇವ್ರನ್ನ ಮೇನ್ ಸ್ಟ್ರೀಮ್ ಎಜುಕೇಶನ್ಗೆ ಅದೇನ್ ಗ್ಯಾಪ್ ಉಳಿದಿರುತ್ತಲ್ಲ ಅದನ್ನ ಬ್ರಿಡ್ಜ್ ಮಾಡಕ್ ಟ್ರೈ ಮಾಡ್ತಾರೆ. ಇದರಲ್ಲಿ ಸೊ ಈ ಸ್ಕೀಮ್ ಅಲ್ಲಿ ಬ್ರಿಡ್ಜ್ ಎಜುಕೇಶನ್ ಅಂದ್ರೆ ಅದೇನ್ ಉಳಿದಿದೆಯಲ್ಲ ಅದನ್ನ ಕವರ್ ಮಾಡೋದು. ಆಮೇಲೆ ವೊಕೇಶನಲ್ ಎಜುಕೇಶನ್, ನವೀನ್ ಅವ್ರು ಹೇಗೆ ಹೇಳಿದ್ರು, ಮೇನ್ ಪ್ರಾಬ್ಲಮ್ ಇರೋದು ಅವ್ರಿಗೆ ಅಲ್ಲಿ ಹೊರಗಡೆ ಹೋಗಿ ಇನ್ಕಮ್ ತಗೊಂಡ್ಬರ್ಬೇಕು ಅಂತ ಹೇಳಿ. ಸೊ ಒನ್ಸ್ ಇವ್ರು 14 years ದಾಟಿದ್ಮೇಲೆ ಇವ್ರಿಗೆ ಒಳ್ಳೆ ಕಡೆ ಕೆಲಸ ಸಿಗ್ಲಿ ಅಂತ ಹೇಳಿ ವೊಕೇಶನಲ್ ಎಜುಕೇಶನ್ ಅಂದ್ರೆ ಸ್ಕಿಲ್ಲಿಂಗು ಕೊಡ್ತಾರೆ. ಆಮೇಲೆ ಮಿಡ್ ಡೇ ಮೀಲ್ ಸ್ಕೀಮ್ ಇರುತ್ತೆ. ಆಮೇಲೆ ಸ್ಟೈಫಂಡ್ ಇರುತ್ತೆ 150 rupees. ಸೊ ದಟ್ ಇವು ಸ್ಟೈಫಂಡ್ ಮತ್ತೆ ಮಿಡ್ ಡೇ ಮೀಲ್ಸ್ ಇಂದ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಒಂದು ಇನ್ಸೆಂಟಿವ್ ತರ ಇದು. ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಸ್ಕೂಲ್ಸ್ ಕಳಿಸ್ಲಿ, ಓದಿಸ್ಲಿ, ಅದ್ರ ಜೊತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು. ಆಮೇಲೆ ಹೆಲ್ತ್ ಕೇರ್ ಫೆಸಿಲಿಟೀಸು ಅವೈಲೇಬಲ್ ಇದೆ ಇದರಲ್ಲಿ. ಇದನ್ ಬಿಟ್ಟು ಇದು ಕೆಲವೊಂದು ಮೇನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇದೆ, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದಾವೆ. ಇದನ್ ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ಏನು ಇಂಪಾರ್ಟೆಂಟ್ ಸ್ಕೀಮ್ ಇದೆ ಅಂದ್ರೆ ಗ್ರಾಂಟ್ ಇನ್ ಏಡ್ ಅಂತ ಕೊಡ್ತಾರೆ NGOsಗೆ. ತುಂಬಾ ಒಳ್ಳೆ NGOs ಇದೆ, ಸಾಕಷ್ಟು ಕೆಲಸ ಅವರು ಮಾಡಿದ್ದಾರೆ. ಸೊ NGOs ಫಾರ್ ಎಕ್ಸಾಂಪಲ್ ಕ್ರೈ ಅಂತ ಇದೆ, ಆಮೇಲೆ ಸೇವ್ ದ ಚೈಲ್ಡ್ ಅಂತ ಇದೆ. ಈ ಸ್ಕೀಮ್ಸ್ಗೆ ಗವರ್ಮೆಂಟ್ ಫಂಡಿಂಗ್ ಕೊಡುತ್ತೆ ಸೊ ದಟ್ ದೇ ಕ್ಯಾನ್ ಮುಂದೆ ಅದನ್ನ ಇದೇನ್ ಸರ್ವೆಲೆನ್ಸ್ ಇದೆ ಅಥವಾ ಇಂಟಿಗ್ರೇಷನ್ ಎಜುಕೇಶನ್ ಇದರಲ್ಲಿ ಅವ್ರು ವರ್ಕ್ ಮಾಡಿ ಅಂತ ಹೇಳಿ. ಸೊ ನೀವು ಏನ್ ಕೇಳಿದ್ರಿ ಇದು ಯೂಸ್ ಆಗುತ್ತೋ ಇಲ್ಲೋ ಸ್ಕೀಮ್ಸ್ ಅಂತ ಹೇಳಿ. ಸೊ ನಾನು ಒಂದಷ್ಟು ಡೇಟಾ ಕೊಡ್ತೀನಿ ನಿಮ್ಗೆ. ಇನ್ನೂವರೆಗೂ ಇದೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ 1988 ಅಲ್ಲಿ ಸ್ಟಾರ್ಟ್ ಆಗಿತ್ತು. ಈ ಪ್ರಾಜೆಕ್ಟ್ ಕೆಳಗಡೆ 6000 ಸ್ಪೆಷಲ್ ಸ್ಕೂಲ್ಸ್ ಓಪನ್ ಮಾಡಿದ್ದಾರೆ. ಆಮೇಲೆ more than 10 lakh ಚಿಲ್ಡ್ರನ್ ಫಾರ್ಮಲ್ ಎಜುಕೇಶನ್ ಅಲ್ಲಿ ಮೇನ್ ಸ್ಟ್ರೀಮ್ ಆಗಿದ್ದಾರೆ. ಸೊ ನಾವು ಅದು ಇದರಿಂದ ಏನ್ ಯೂಸ್ ಆಗ್ತಿಲ್ಲ ಅನ್ನೋದು ಸರಿ ಅಲ್ಲ. ಸೊ ಯೂಸ್ ಆಗ್ತಿದೆ, ಆದ್ರೆ ಇನ್ನೂ ಬಹಳಷ್ಟು ಮಾಡ್ಬೇಕು ಅನ್ನೋದು ಮಾತ್ರ ನಿಜ. ಡೇಟಾ ಎಲ್ಲ ನೋಡಿದ್ರೆ ಅದು ಮಾತ್ರ ನಿಜ. ಆಮೇಲೆ ಸೊ ಈಗ ಡಿಜಿಟೈಸೇಷನ್ ಬಂದಿರೋದ್ರಿಂದ ಇನ್ನೊಂದು ಪೆನ್ಸಿಲ್ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದಾರೆ. ಇದು ನಮಗ್ ಎಲ್ಲರಿಗೂ ನಮ್ಮ ವ್ಯೂವರ್ಸ್ಗೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರೆಲ್ಲರೂ ಕಂಡು ಬಂದ್ರೆ ಚೈಲ್ಡ್ ಲೇಬರ್, ಇವರು ಡೈರೆಕ್ಟ್ಲಿ ಅವ್ರ ಮೊಬೈಲ್ ಇಂದ ಪೆನ್ಸಿಲ್ ಪ್ಲಾಟ್ಫಾರ್ಮ್ ನ ಲಾಗಿನ್ ಆಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು. ಸೊ ದಟ್ ಅಥಾರಿಟೀಸ್ ಕ್ಯಾನ್ ಟೇಕ್ ಆಕ್ಷನ್ ಆನ್ ದಟ್. ಸೊ ಇದೇ ಮೇನ್ ಸ್ಕೀಮ್ಸ್ ಇರೋ ಚೈಲ್ಡ್ ಲೇಬರ್ ಪರವಾಗಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ನಮ್ಗೆ ತುಂಬಾ ವಿಷಯ ತಿಳಿಸ್ಕೊಟ್ರಿ. ಲೈಕ್ ನಮ್ಗಿಲ್ಲ ಡೇಟಾ ಗೊತ್ತಿರ್ಲಿಲ್ಲ ಆಕ್ಚುಲಿ. ಈಗ ಏನ್ ನಾವು ಸ್ಕೀಮ್ಸ್ ಅನ್ಕೊಂತೀವಿ ಅರ್ಧ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಸುಮ್ನೆ ನಾಮಕಾವಸ್ಥೆಗೆ ತಂದಿದ್ದಾರೆ ಅಂತ ಒಂದು ಭಾವನೆ ಇತ್ತು. ಅಂಡ್ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಡೇಟಾ ಕೊಟ್ರಿ. ಲೈಕ್ 6000 ಇದಾಗಿರ್ಬೋದು, 10,000 ಚಿಲ್ಡ್ರನ್ ಒಳಗಾಗಿರೋದು. ಅಂಡ್ ಈ ಪೆನ್ಸಿಲ್ ಸ್ಕೀಮ್ ಅಂತ ಏನ್ ಹೇಳಿದ್ರೆ, ನಾನು ಈ ಹಿಂದೆ ಕೆಲವೊಂದ್ಸಲ ಇದ್ರಲ್ಲಿ ಓದ್ದೆ, ಹಿಂದೂ ಆರ್ಟಿಕಲ್ ಅಲ್ಲಿ ಓದ್ದೆ. ಸೊ ಎಲ್ಲ ಸೋಷಿಯಲ್ ಸರ್ವಿಸ್ ಸಿವಿಲ್ ಸರ್ವೆಂಟ್ಸ್ ಆಗಿರ್ಬೋದು NGOs ಗಳಿಗೆ ಅದೊಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ.
ಸೊ ವೀಕ್ಷಕರೇ, ದಯವಿಟ್ಟು ನಿಮ್ಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ನ ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀನಿ. ಅಂಡ್ ನೀವು ಅದನ್ನೇ ಹೇಳಿದ್ರಿ, ಅಂಡ್ ನವೀನ್ ಅವರು ಸಿಮಿಲರ್ ಕಾನ್ಸೆಪ್ಟ್ಸ್ ಹೇಳಿದ್ರಿ, ಲೈಕ್ ನಾರ್ತ್ ಈಸ್ಟ್ ಅಲ್ಲಿ ಆಕ್ಸೆಸಿಬಿಲಿಟಿ ಇಲ್ಲ ಅನ್ನುವಂಥದ್ದು. ಸೊ ಅದು ಒಳ್ಳೆ ಪಾಯಿಂಟ್ ಆಗಿತ್ತು ಇವತ್ತು. ಅಂಡ್ ನಾನು ಈಗ ಏನ್ ನಾವು ಜುಡಿಷಿಯರಿ ಅಂತೀವಿ, ಎಕ್ಸಿಕ್ಯೂಟಿವ್ ಅಂತೀವಿ, ಲೆಜಿಸ್ಲೇಟಿವ್ ಅಂತೀವಿ, ಸೊ ಈ ಮೂರು ಏನಿದೆ ಅಂದ್ರೆ ಆರ್ಗನೈಸ್ಡ್ ವೇಲ್ ಪರ್ಫಾರ್ಮ್ ಮಾಡ್ತಿದ್ದಾವೆ. ಸೊ ನಾನೀಗ ಲಾ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಪಡ್ತೀನಿ. ಸೊ ಹಾಗಾದ್ರೆ ಪ್ರಮೋದ್ ಅವರೇ, ಸೊ ಲಾ ಏನ್ ಹೇಳುತ್ತೆ ಈ ಚೈಲ್ಡ್ ಲೇಬರ್ ನ ವಿಷಯವಾಗಿ? ಸೊ ಲಾ ಏನ್ ಹೇಳುತ್ತೆ? ಸೊ ಫಸ್ಟ್ಲಿ ಎಲ್ಲಾ ತರದ ಕೆಲಸಗಳನ್ನು ಚೈಲ್ಡ್ ಲೇಬರ್ ಅನ್ನಕ್ ಆಗೋದಿಲ್ಲ. ಸೊ ಯಾವುದೇ ತರದ ಕೆಲಸ ಯಾವುದು ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಅವರ ಬೆಳವಣಿಗೆ ಎಫೆಕ್ಟ್ ಮಾಡುತ್ತೆ, ಅದಕ್ಕಷ್ಟೇ ಚೈಲ್ಡ್ ಲೇಬರ್ ಅಂತಾರೆ. ಸೊ ಈಗ ಏನಾದ್ರೆ ಯಾವ್ದೇ ಯಾವ್ದೋ ಒಂದು ಚೈಲ್ಡ್ ಅವ್ರ ಮನೆಯಲ್ಲಿ ಕೆಲಸ, ಅವ್ರ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಅವ್ರ ಕೆಲಸ ಮಾಡಿದ್ರೆ ಅದಕ್ಕೆ ಚೈಲ್ಡ್ ಲೇಬರ್ ಅನ್ನಕ್ ಆಗೋಲ್ಲ. ಸೊ ಅವ್ರ ಪೊಟೆನ್ಶಿಯಾಲಿಟಿ ಆಗ್ಲಿ ಅವರು ಬೆಳವಣಿಗೆ, ಅವ್ರ ಬಾಲ್ಯದ ಏನ್ ಚೈಲ್ಡ್ಹುಡ್ ಇರುತ್ತಲ್ಲ ಅದಕ್ ಎಫೆಕ್ಟ್ ಮಾಡಿದ್ರೆ ಅದಷ್ಟೇ ಚೈಲ್ಡ್ ಲೇಬರ್ ಅನ್ನಕ್ ನಮ್ ಲಾ ಅಲ್ಲಿ ಚೈಲ್ಡ್ ಲೇಬರ್ ಅಂತಾರೆ. ಸೊ ಫಸ್ಟ್ಲಿ ಸೊ ಭಾರತದ ಸಂವಿಧಾನ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊವಿಷನ್ಸ್ ಗಳಿವೆ, ಯಾವ್ದು ಚಿಲ್ಡ್ರನ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಚೈಲ್ಡ್ ಲೇಬರ್ ಇಂದ. ಸೊ ಅದ್ರ ಬಗ್ಗೆ ಹೇಳಿ ಆಮೇಲೆ ಸ್ಪೆಸಿಫಿಕ್ ಲೆಜಿಸ್ಲೇಷನ್ಸ್ ಇದೆ, ಸ್ಪೆಸಿಫಿಕ್ ಲಾಸ್ ಇದೆ, ಅದ್ರ ಬಗ್ಗೆ ಹೇಳ್ತೇನೆ. ಸೊ ಭಾರತದ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 24 ಅನುಚ್ಛೇದ 24 ಅದೇನ್ ಮಾಡುತ್ತೆ, ಯಾವುದೇ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಆಫ್ 6 to 14 ಅವರಿಗೆ ಪ್ರೊಹಿಬಿಟ್ ಮಾಡುತ್ತೆ ಯಾವುದೇ ಒಂದು ಹಜಾರ್ಡಸ್ ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಮಾಡಕ್ಕೆ. ಸೊ ಅಂಡ್ ನೆಕ್ಸ್ಟ್ ಆರ್ಟಿಕಲ್ 21A ಅಂದ್ರೆ ಆರ್ಟಿಕಲ್ 21A ಅಲ್ಲಿ ರೈಟ್ ಟು ಎಜುಕೇಶನ್ ಅನ್ನ ಅಳವಡಿಸಿದ್ದಾರೆ. ಇದು ಹಿಂದೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ಲಿಲ್ಲ. ಸೊ ಇದು ಅಮೆಂಡ್ಮೆಂಟ್ ಥ್ರೂ 86 ಅಮೆಂಡ್ಮೆಂಟ್ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 21 ಅನ್ನು ಹಾಕಿದ್ದಾರೆ, ಇನ್ಸರ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವುದೇ ಸರ್ಕಾರ ಪ್ರತಿಯೊಂದು ಹುಡುಗ ಆರ್ ಚಿಲ್ಡ್ರನ್ಗೆ ಬಿಟ್ವೀನ್ ದ ಏಜ್ ಆಫ್ 16 to 14 ಅವ್ರಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು. ಸೊ ಅದ್ರ ಜೊತೆ ಅವರು ತುಂಬಾ ಬೂಸ್ಟ್ ಚಿಲ್ಡ್ರನ್ಗೆ ಸ್ಕೂಲ್ಗಳಿಗೆ ಹೋಗಕ್ಕೆ ಬೂಸ್ಟ್ ಮಾಡಕ್ಕೆ ಮಿಡ್ ಡೇ ಮೀಲ್ ಸ್ಕೀಮ್ ಮತ್ತೆ ಮುಂತಾದ ಬೇರೆ ತರಹದ ಸ್ಕೀಮ್ಸ್ ಅದನ್ನು ಕೊಡ್ತಾರೆ. ಸೊ ದೇ ಎನ್ಕರೇಜ್ ದ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ and not go and employ in some other industries. So next is article 39 ಭಾರತದ ಸಂವಿಧಾನ ಅನುಚ್ಛೇದ 39 ಅಡಿಯಲ್ಲಿ ಭಾರತದಲ್ಲಿ ಸರ್ಕಾರವು ಪಾಲಿಸಿಗಳನ್ನು ಫ್ರೇಮ್ ಮಾಡಬೇಕು. ಫ್ರೇಮ್ ಮಾಡಿ ಅದು ಇಟ್ ಈಸ್ ರಿಗಾರ್ಡಿಂಗ್ ದ ಸೇಫ್ಟಿ ಅಂಡ್ ಹೆಲ್ತ್ ಆಫ್ ದ ಚೈಲ್ಡ್. ಸೊ ಇದರ ಅಡಿಯಲ್ಲೇನೆ ಅದೇನು ನ್ಯಾಷನಲ್ ಚೈಲ್ಡ್ ಲೇಬರ್ ಪಾಲಿಸಿ ಪ್ರಾಜೆಕ್ಟ್ ಸ್ಕೀಮ್ ಕಾರ್ತಿಕ್ ಅವ್ರು ಹೇಳಿದ್ರಲ್ಲ, ಇದರ ಅಡಿಯಲ್ಲೇ ಆ ಸ್ಕೀಮ್ ಬರುತ್ತೆ. ಸೊ ಇದು ಭಾರತದ ಸಂವಿಧಾನದ ಪ್ರಾವಿಷನ್ಸ್ ಗಳು. ನೆಕ್ಸ್ಟ್ ಬರುತ್ತೆ ಸ್ಪೆಸಿಫಿಕ್ ಲೆಜಿಸ್ಲೇಷನ್ಸ್, ಯಾವುದು ಈ ಚೈಲ್ಡ್ ಲೇಬರ್ ಅನ್ನ ಪ್ರಾಹಿಬಿಟ್ ಮಾಡಕ್ಕೆ. ಓಕೆ, ಸೊ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1986 ಇದು ಫಸ್ಟ್ ಇತ್ತು. ಸೊ ಇದರಲ್ಲಿ ಚೈಲ್ಡ್ ಲೇಬರ್ ಅನ್ನ ಪ್ರಾಹಿಬಿಟ್ ಮಾಡಿದ್ರು. ಇವಾಗ 2016 ಅಲ್ಲಿ ಈ ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ದಾರೆ. ಹಾಗೆ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ 2016 ಅನ್ನು ಜಾರಿಸಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಿದೆ. ಸೊ ಇದರ ಅಡಿಯಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನು ತಂದಿದ್ದಾರೆ. ಈಗ 6 to 14 ಇಯರ್ಸ್ ಚಿಲ್ಡ್ರನ್ ಯಾರು ಇರ್ತಾರಲ್ಲ, ಅವ್ರು ಯಾವುದೇ ತರದ ಇಂಡಸ್ಟ್ರಿ ಹಜಾರ್ಡ್ ಡೇಂಜರ್ ಆಗಿರ್ಲಿ ಅಥವಾ ಆಗದೇ ಇರಲಿ, ಯಾವುದೇ ತರದ ಇಂಡಸ್ಟ್ರಿಯಲ್ಲೂ ಅವ್ರಿಗೆ ಎಂಪ್ಲಾಯ್ಮೆಂಟ್ ಮಾಡಕ್ಕೆ ನಿಷೇಧಿಸಿದ್ದಾರೆ. ಓಕೆ, ಅದ್ ಲೈಕ್ ಅರ್ಲಿಯರ್ 1986 ಆಕ್ಟ್ ಅಲ್ಲಿ ಅದು ಓನ್ಲಿ 6 to 14 ಓನ್ಲಿ ಇನ್ ದ ಡೇಂಜರಸ್ ಫ್ಯಾಕ್ಟರೀಸ್ ಏನಿತ್ತಲ್ಲ ಅದ್ರಲ್ಲಷ್ಟೇ ಪ್ರೊಹಿಬಿಟ್ ಮಾಡಿದ್ರು. ಆದ್ರೆ ಇವಾಗ 2016 ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಆಲ್ ಕೈಂಡ್ಸ್ ಆಫ್ ಇಂಡಸ್ಟ್ರೀಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅದರಲ್ಲಿ ಅವ್ರಿಗೆ ಕೆಲಸ ಮಾಡಕ್ಕೆ ನಿಷೇಧಿಸಿದ್ದಾರೆ. ಯಾವುದೇ ಎಂಪ್ಲಾಯರ್ ಚೈಲ್ಡ್ ಲೇಬರ್ ಅನ್ನ ಎಂಪ್ಲಾಯ್ ಮಾಡಿದರೆ ಅವರಿಗೆ ಅಪ್ ಟು 2000 ಮ್ಯಾಕ್ಸಿಮಮ್ ಆಫ್ 2 years ಜೈಲ್ ಇದೆ. ಆಮೇಲೆ ಅಪ್ ಟು 50,000 rupees ಫೈನ್ ಆರ್ ಬೋತ್ ಎರಡೂ ಇರುತ್ತೆ. ಫೈನ್ ಇಂಪ್ಲಿಮೆಂಟ್ ಮಾಡಿ. ಆಮೇಲೆ ಇನ್ನೊಂದ್ ಚೇಂಜ್ ಏನ್ ಮಾಡಿದ್ದಾರೆ ಅಂದ್ರೆ 14 years to 18 years ಯಾರ್ ಚಿಲ್ಡ್ರನ್ ಇರ್ತಾರಲ್ಲ ಅವ್ರಿಗೆ ಎಂಪ್ಲಾಯ್ಮೆಂಟ್ ಮಾಡಕ್ಕೆ ಅವಕಾಶ ಇದೆ ಈ ಆಕ್ಟ್ ಅಲ್ಲಿ. ಆದ್ರೆ ಅವ್ರು ಡೇಂಜರಸ್ ಆಕ್ಟಿವಿಟಿಯಲ್ಲಿ ಎಂಪ್ಲಾಯ್ ಮಾಡಕ್
ಅವಕಾಶ ಇಲ್ಲ. ಆರ್ ಲೈಕ್ Okay. ಬೇಸಿಕಲಿ ಲೈಕ್ ಈ ಜನರಲ್ ಸ್ಟೋರ್ಸ್ ಆರ್ ಯಾವುದೇ ಒಂದು ಶಾಪ್, ಸೂಪರ್ ಮಾರ್ಕೆಟ್ ಅಂತದ್ರಲ್ಲಿ ಕೆಲಸ ಮಾಡ್ಬೋದು ಅವ್ರು. ಆದ್ರೆ ಈ ಹೌದು. ಮೈನಿಂಗ್, ಕನ್ಸ್ಟ್ರಕ್ಷನ್ ವರ್ಕ್ ಆರ್ ಫೈರ್ ಕ್ರ್ಯಾಕರ್ ವರ್ಕ್ ಅಂತಲ್ಲಿ ಯಾವುದೇ ಅವ್ರ ಏನು ಅವ್ರ ಹೆಲ್ತ್ ಗೆ ಏನ್ ಎಫೆಕ್ಟ್ ಆಗುತ್ತಲ್ಲ ಅಂತ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಅವರಿಗೆ ವರ್ಕ್ ಮಾಡಿ ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ Okay, okay, okay. ಇದೇ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಇನ್ ದ ಚೈಲ್ಡ್ ಲೇಬರ್ ಗೆ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಇದೆ. ಮತ್ತು ಇದು ಪ್ರಿನ್ಸಿಪಲ್ ಲೆಜಿಸ್ಲೇಷನ್. ಇದನ್ ಬಿಟ್ಟು ಬೇರೆ ತರಹದ ಲೆಜಿಸ್ಲೇಷನ್ಸ್ ಇದೆ, ಲೈಕ್ ಬಿಡಿ ವರ್ಕರ್ಸ್ ಆಕ್ಟ್, ಪ್ಲಾಂಟೇಶನ್ ವರ್ಕರ್ಸ್ ಆಕ್ಟ್, ಹಾಗೆ ಫೈರ್ ಕ್ರ್ಯಾಕರ್ಸ್ ಆಕ್ಟ್. ಇದರಲ್ಲೂ ಕೂಡ ಸೇಮ್ ಇದೇ ತರ ಚಿಲ್ಡ್ರನ್ ನ ಪ್ರೊಹಿಬಿಟ್ ಮಾಡಿದ್ದಾರೆ. ಇವೆಲ್ಲ ಹಜಾರ್ಡಸ್ ಆಕ್ಟಿವಿಟೀಸ್, ಹಜಾರ್ಡಸ್ ಇಂಡಸ್ಟ್ರೀಸ್, ಇದರಲ್ಲಿ ಅವರ ಹೆಲ್ತ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಚಿಲ್ಡ್ರನ್. ಸೊ ಇವೆಲ್ಲ ಆಕ್ಟ್ ಅಲ್ಲೂ ಕೂಡ ಸೇಮ್ ಇದೇ ಪ್ರೊಹಿಬಿಟ್ ಮಾಡಿದ್ದಾರೆ. ಬಿಟ್ವೀನ್ ದ ಏಜ್ ಆಫ್ ಅಪ್ ಟು 18 ಇವ್ರನ್ನೆಲ್ಲ ಪ್ರೊಹಿಬಿಟ್ ಮಾಡಿದ್ದಾರೆ. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ಅಂಡ್ ನೋಡಿ, ನಮ್ಗೊಂದು ವಿಷಯ ಗೊತ್ತಿರಲಿಲ್ಲ. ಫಸ್ಟ್ ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಬರೀ ಹಜಾರ್ಡಸ್ ಇಂಡಸ್ಟ್ರಿಯಲ್ಲಿ ಅಷ್ಟೇ ಚಿಲ್ಡ್ರನ್ ಪ್ರೊಹಿಬಿಟ್ ಮಾಡಿದ್ದಾರೆ. ಅಂದ್ರೆ ಹಜಾರ್ಡಸ್ ಅಂತ ನಮ್ಗೆ ಬಂದಾಗ ಫಸ್ಟ್ ಬರ್ತಾ ಇದ್ದಿದ್ದು ಅಂದ್ರೆ ಈ ಕ್ರ್ಯಾಕರ್ ಇಂಡಸ್ಟ್ರೀಸ್ ಏನ್ ನಡೆಸ್ತಾರೆ, ಸೊ ಚಿಕ್ಕ ಮಕ್ಕಳ ಕೈಯಲ್ಲಿ ಕ್ರ್ಯಾಕರ್ಸ್ ನ ರೋಲ್ ಮಾಡಿಸೋದಾಗಿರ್ಬೋದು. ಸೊ ಈ ತರ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿ ಬಂದಿದ್ವಿ. ಅಂಡ್ ನೀವು ತುಂಬಾನೇ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೊ ಇವಾಗಿಂದ ಲೈಕ್ ಯಾವುದೇ ಇಂಡಸ್ಟ್ರಿಲ್ ಆದ್ರೂ 6 to 14 ಇಯರ್ಸ್ ಅಲ್ಲಿರುವಂತ ರೇಂಜ್ ಮಕ್ಕಳನ್ನ ನಾವು ಎಂಪ್ಲಾಯ್ ಮಾಡಂಗಿಲ್ಲ ಅಂತ. ಸೊ ಅಂಡ್ ನೀವೆಲ್ಲರೂ ಲೈಕ್ ಕಾಮನ್ ಆಗಿ ಒಂದು ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ಲೈಕ್ 6 to 14 ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅನ್ನೋಂಥದ್ದು. ಸೊ ಹಾಗಾದ್ರೆ ನಾನು ನೆಕ್ಸ್ಟ್ ಕ್ವಶನ್ ನಾನು ಮಲ್ಲೂರ್ ಅವ್ರಿಗೆ ಕೇಳ್ತೀನಿ. ಸೊ ಈ ಎಜುಕೇಶನ್ ಅನ್ನೋಂಥದ್ದು ಕಾರ್ತಿಕ್ ಅವರೇ, ಸೊ ಈಗ ಯಾವ ರೀತಿ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಲೈಫ್ ಅಲ್ಲಿ, ಅಂಡ್ ಯಾಕೆ ಗೌರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಒಂದೊಂದ್ಸಲ ತುಂಬಾನೇ ಗಮನ ಕೊಡುತ್ತೆ ಅಂಡ್ ಯಾಕೆ ಕೊಡಲ್ಲ? ಸೊ ಹೌ ಇಂಪಾರ್ಟೆಂಟ್ ಇಸ್ ಎಜುಕೇಶನ್? ಎಜುಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಒನ್ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ಸೋಷಿಯಲ್ ಮೊಬಿಲಿಟಿಯಲ್ಲಿ ಆಗ್ಲಿ ಅಥವಾ ಪವರ್ಟಿಯಿಂದ ಹೊರಗಡೆ ಬರ್ಬೇಕಾದ್ರೆ ಎಜುಕೇಶನ್ ಇಸ್ ದ ಸಿಂಗಲ್ ಮೋಸ್ಟ್ ಆಕ್ಟ್. ಎಷ್ಟೆಷ್ಟ ಎಂತೆಂತ ದೊಡ್ಡ ದೊಡ್ಡ ಲೀಡರ್ಸ್ ಆಗ್ಲಿ ಏನೇ ಆಗ್ಲಿ, ಅವ್ರು ಆಲ್ವೇಸ್ ಲೈಕ್ ಮಹಾತ್ಮ ಗಾಂಧಿ ಅವ್ರು ಯಾವಾಗಿದ್ರು ಎಜುಕೇಶನ್ ಮೇಲೆ ಸ್ಟ್ರೆಸ್ ಮಾಡ್ತಿದ್ರು. ಇದರಿಂದ ಇದೊಂದು ಕಾನ್ಸೆಪ್ಟ್ ಬರುತ್ತೆ, ಸೈಕಲ್ ಆಫ್ ಪವರ್ಟಿ ಅಂತ ಹೇಳಿ. ಅಂದ್ರೆ ಈಗ ಒಬ್ಬ ಚೈಲ್ಡ್ ಇದ್ದಂದ್ರೆ ಅವನು ಓದಿಲ್ಲ ಅಂತಂದ್ರೆ, ಎಜುಕೇಶನ್ ತಗೊಂಡಿಲ್ಲ ಅಂದ್ರೆ ಮುಂದೆ ಹೋಗಿ ಒಂದ್ ಯಾವ್ದಾರು ಸಾದ ಕೆಲಸ ಮಾಡ್ತಾನೆ ಅಥವಾ ವೆಲ್ ಎಂಪ್ಲಾಯ್ಡ್ ಇರೋದಿಲ್ಲ. ಸೊ ಅವ್ನು ಮತ್ತೆ ಪವರ್ಟಿಯಲ್ಲೇ ಸಿಕ್ಕಾಕೊಳ್ತಾನೆ. ಪವರ್ಟಿಯಿಂದಾನೇ ಅವ್ನಿಗೆ ಎಜುಕೇಶನ್ ಸಿಕ್ಕಿರೋದಿಲ್ಲ. ಸೊ ಮುಂದೇನೋ ಅವ್ನ ಮಕ್ಕಳಿಗೆ ಅದೇ ಆಗುತ್ತೆ. ಸೊ ಇದೊಂಥರ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಈ ಸೈಕಲ್ ನ ಬ್ರೇಕ್ ಮಾಡಿ ಹೊರಗಡೆ ಬರ್ಬೇಕಂದ್ರೆ ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದನ್ನ ರೆಕಗ್ನೈಸ್ ಮಾಡೇ 2009 ಅಲ್ಲಿ ರೈಟ್ ಟು ಎಜುಕೇಶನ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಆರ್ಟಿಕಲ್ 21A ಇನ್ಸರ್ಟ್ ಮಾಡಿದ್ರು ಇಂಡಿಯನ್ ಪಾರ್ಲಿಮೆಂಟ್. ಸೊ ಈ ಆಕ್ಟ್ ಇಂದ ಇದರಿಂದ ಏನ್ ಬಂದಿದಂದ್ರೆ ಸರ್ವ ಶಿಕ್ಷಾ ಅಭಿಯಾನ್ ಅಂತ ಹೇಳಿ ಲಾಂಚ್ ಮಾಡಿದ್ರು. ಥ್ರೂ ಔಟ್ ಇಂಡಿಯಾ ಗವರ್ಮೆಂಟ್ ಸ್ಕೂಲ್ಸ್ ನ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ಪ್ರತಿಯೊಬ್ಬ ಮಕ್ಕಳು ಫ್ರಾಮ್ ದ ಏಜ್ 6 to 14 ಎಜುಕೇಶನ್ ಸಿಗ್ಬೇಕು, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಸಿಗ್ಬೇಕಂತ ಹೇಳಿ. ಇದ್ರದ್ದು ಇನ್ನೊಂದೇನ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂದ್ರೆ ಈಗ ರೀಸೆಂಟ್ ಆಗಿ ನ್ಯೂ ಎಜುಕೇಶನ್ ಪಾಲಿಸಿ 2020 ಅಂತ ಬಂತು. ಸೊ ಇದರಲ್ಲಿ ಇನ್ನೂ ಒಂದು ಸ್ಟೇಜ್ ಮುಂದೆ ಹೋಗಿ ಗವರ್ಮೆಂಟ್ ಇವನ್ ಫಾರ್ 3 to 6 ಇಯರ್ಸ್ ಇದ್ದವ್ರಿಗೆ, ಅಂದ್ರೆ ಪ್ರೀ ಸ್ಕೂಲ್ ಏನಿರುತ್ತಲ್ಲ ಅವ್ರಿಗೂ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಮಾಡೋ ಪ್ರಾವಿಷನ್ಸ್ ತಗೊಂಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಇದು ಬೇಸಿಕ್ಲಿ ಎಜುಕೇಶನ್. ಮತ್ತೆ ಟ್ರೈಬಲ್ಸ್ ಗೆ ಸ್ಪೆಷಲ್ ಏಕಲವ್ಯ ಸ್ಕೂಲ್ಸ್ ಅಂತ ತಗೊಂಡ್ಬಂದಿದೆ ಗವರ್ಮೆಂಟ್ ಇಂದ. ಸೊ ದಟ್ ಅವ್ರು ಎಲ್ಲೇ ಇರ್ಲಿ ಅವ್ರ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲೇ ಅವ್ರಿಗೆ ಎಜುಕೇಶನ್ ಸಿಗ್ಬೇಕು. ಆಮೇಲೆ ವೊಕೇಶನಲ್ ಎಜುಕೇಶನ್ ತಂದಿದ್ದಾರೆ, ಸ್ಕಿಲ್ಲಿಂಗ್ ಫ್ರಮ್ ಹೈಯರ್ ಎಜುಕೇಶನ್ ಇಂದಾನೇ ಅವ್ರು ಸ್ಕಿಲ್ಲಿಂಗ್. ಬೇಕಾದ್ರೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಎಜುಕೇಶನ್ ಅಲ್ಲಿ, ದೇ ಕ್ಯಾನ್ ಗೋ ಫಾರ್ ಸ್ಕಿಲ್ಲಿಂಗ್ ವೊಕೇಶನಲ್ ಎಜುಕೇಶನ್, ಸೊ ದಟ್ ದೇ ಕ್ಯಾನ್ ಗೆಟ್ ಬೆಟರ್ ಜಾಬ್ಸ್ ಇನ್ ದ ಫ್ಯೂಚರ್. ಓಕೆ ಓಕೆ ಹೇಳಿ ಮಲ್ಲೂರ್. ಇದೇ ಮೇನ್ ಡೆವಲಪ್ಮೆಂಟ್ಸ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅಂದ್ರೆ ಇವಿರೋದು. ಓಕೆ 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 ತುಂಬಾ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಸರ್ವ ಶಿಕ್ಷಾ ಅಭಿಯಾನ್ ಆಗಿರ್ಬೋದು ಅಂಡ್ ಏಕಲವ್ಯ ಸ್ಕೂಲಿಂಗ್ ಬಗ್ಗೆ. ಈಗ ಟ್ರೈಬಲ್ ಅಂತಂದ್ರೆ ನಾವು ಆಕ್ಚುಲಿ ಅದೊಂದು ವಲ್ನರಬಲ್ ಒಂದು ಸೆಕ್ಟರ್ ಅದು. ಸೊ ಅದನ್ನೆಲ್ಲ ಯಾವಾಗ್ಲೂ ಹೊರಗಿಡ್ತಾರೆ, ಸೊ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಗವರ್ಮೆಂಟ್ ಅಂತ ಎಲ್ಲೋ ಒಂದು ನಮ್ಮ ವಿಷನ್ ಇರುತ್ತೆ. ಸೊ ಹಾಗಾದ್ರೆ ಏಕಲವ್ಯ ಸ್ಕೀಮ್ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ತುಂಬಾನೇ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಅಂಡ್ ಈಗ ನಾವು ಈಗ ಪ್ಯಾಂಡಮಿಕ್ ಸಿಚುಯೇಷನ್ ಅಂತ ತಗೊಂಡ್ರೆ, ಸೊ ಎಜುಕೇಶನ್ ಹ್ಯಾಸ್ ಬಿಕಮ್ ವರ್ಚುವಲ್ ನಾವು. ಸೊ ಹಾಗಾದ್ರೆ ಇದು ಒಂದ್ ಸೆಕ್ಟರ್ ಆಫ್ ಪೀಪಲ್ಗೆ ತುಂಬಾನೇ ಎಫೆಕ್ಟ್ ಮಾಡಿದೆ, ಅಂಡ್ ಇನ್ನೊಂದು ಸೆಕ್ಟರ್ ಆಫ್ ಪೀಪಲ್ ಅಂದ್ರೆ ಜಾಬ್ ಹೋಗೋರಂತವ್ರಿಗೂ ಅವ್ರಿಗೂ ಸಹ ತುಂಬಾನೇ ಎಫೆಕ್ಟ್ ಮಾಡಿದೆ. ಸೊ ಹಾಗಾದ್ರೆ ನಾನು ನವೀನ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ಸೊ ಹೌ ಹ್ಯಾಸ್ ದಿಸ್ ಪ್ಯಾಂಡಮಿಕ್ ಇಂಪ್ಯಾಕ್ಟೆಡ್ ದ ಚೈಲ್ಡ್ಸ್ ಲೈಫ್? ಎಸ್, ಪ್ಯಾಂಡಮಿಕ್ ಅಂದ್ರೆ ನಾನೀಗ ಲಾಸ್ಟ್ 4 years ಇಂದ ಸ್ವಲ್ಪ ಹೇಳ್ತೀನಿ. ಅಂದ್ರೆ ಈಗ ಲಾಸ್ಟ್ 4 years ಅಲ್ಲಿ 84 lakhs
ರೈಸ್ ಆಗಿದೆ ಚೈಲ್ಡ್ ಲೇಬರ್ ವರ್ಲ್ಡ್ ವೈಡ್. ಅಂದ್ರೆ ನೀವು ಇಲ್ಲಿ ನಂಬರ್ಸ್ ಆರ್ ಸೋ ಹೈ. ಸೊ ಅದಕ್ಕೆ ಏನ್ ಕಾರಣ ಏನ್ ಅನ್ನೋದು ಹೇಳ್ತೀನಿ. ಮತ್ತೆ ನಾವು ಈಗ ಒಂದು ಲಾಸ್ಟ್ 20 years ಇಂದ ಚೈಲ್ಡ್ ಲೇಬರ್ ಅನ್ನೋದು ಎಲ್ಲಾ ಕಂಟ್ರೀಸ್ ಹೇಗೆ ಅದಕ್ಕೊಂದು ರೆಸ್ಪಾನ್ಸ್ ಕೊಡ್ತಿದ್ರ, ಇಟ್ ವಾಸ್ ವೆರಿ ಪಾಸಿಟಿವ್ ಅಂಡ್ ಡೌನ್ವರ್ಡ್ ಟ್ರೆಂಡ್ ಇತ್ತು. ಬಟ್ ಈ 2020 ರಿವರ್ಸ್ ಟ್ರೆಂಡ್ ಆಗಿದೆ. ಅಂದ್ರೆ ಯುನಿಸೆಫ್ ಇದು ಮೆನ್ಷನ್ ಮಾಡಿದ್ರು. ಅಂಡ್ ಆಲ್ಸೋ ಗ್ಲೋಬಲ್ ಎಸ್ಟಿಮೇಟ್ಸ್ 2020 ಬೈ 2022 ಮತ್ತೆ 90 lakhs ಚೈಲ್ಡ್ ಸ್ಟೂಡೆಂಟ್ಸ್ ಕಿಡ್ಸ್ ಚೈಲ್ಡ್ ಲೇಬರ್ ವಲ್ನರೇಬಲ್ ಇದಾರಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ತುಂಬಾ ಭಯಾನಕ ಅನ್ಸುತ್ತೆ. ರೈಟ್ ನೌ ಚಿಲ್ಡ್ರನ್ ಆರ್ ಅಟ್ ವೆರಿ ಬ್ಯಾಡ್ ಸ್ಟೇಕ್ ಅನ್ಬೋದು. ನಮ್ ಇಂಡಿಯಾದ ಒಂದು ಸಿಚುವೇಶನ್ ತಗೊಳ್ಳೋಣ. 15 ಲಕ್ಷ ಸ್ಕೂಲ್ಸ್ ಶಟ್ ಡೌನ್ ಆಗಿದೆ ರೈಟ್ ನೌ. ಎಲ್ಲ ವರ್ಚುವಲ್ ಆಗಿದೆ. ಅದಕ್ಕೆ 24.7 crore ಸ್ಟೂಡೆಂಟ್ಸ್ ಆರ್ ನಾಟ್ ಗೆಟಿಂಗ್ ದ ಆಕ್ಚುಯಲ್ ಎಜುಕೇಶನ್ ವಾಟ್ ದೇ ವೇರ್ ಸಪೋಸ್ ಟು ಗೆಟ್. ಅಂದ್ರೆ ಇಲ್ಲಿ ನೀವು ಇಷ್ಟು ಮಕ್ಕಳ ಒಂದು ಎಜುಕೇಶನ್ ಹಿಂಡ್ರೆನ್ಸ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಲೀಡ್ ಟು ಸಮ್ ಗ್ರೇಟರ್ ಪ್ರಾಬ್ಲಮ್, ದಟ್ ಈಸ್ ಚೈಲ್ಡ್ ಲೇಬರ್ ಅಂತ ಯುನಿಸೆಫ್ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ನಮ್ಮ ನೋಬೆಲ್ ಪೀಸ್ ಲಾರಿಯೇಟ್ ಕೈಲಾಶ್ ಸತ್ಯಾರ್ಥಿ ಅವರು ರೀಸೆಂಟ್ ಆಗಿ ಮಾತಾಡಿದ್ರು. ಅವರು ಮೆನ್ಷನ್ ಮಾಡಿದ್ರು ಲಾಸ್ಟ್ 4 years ಅಲ್ಲಿ ವರ್ಲ್ಡ್ ಹ್ಯಾಸ್ ಇನ್ಕ್ರೀಸ್ ದೇರ್ ವೆಲ್ತ್ ಬೈ $10 trillion. ನೀವೇ ಎಷ್ಟು ಸೊನ್ನೆಗಳಂತ ಲೆಕ್ಕ ಹಾಕೋಬಹುದು. ಬಟ್ ಆನ್ ದ ಸಿಮಿಲರ್ ಲೈನ್ಸ್ ಲಾಸ್ಟ್ 4 years ಅಲ್ಲಿ 16 crores ಚೈಲ್ಡ್ ಲೇಬರ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ 4 years ಅಲ್ಲಿ. ಅಂದ್ರೆ ವಲ್ನರಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಇದರಿಂದ ನೋಡಿ ಅವ್ರೇನು ಈ ನೆಕ್ಸ್ಟ್ G7 ಸಮಿಟ್ ಅಲ್ಲಿ ಇದನ್ನೇ ಒಂದು ಗ್ರೇಟರ್ ಮಾರಲ್ ಚಾಲೆಂಜ್ ಅಂತ ಎಲ್ಲ ಕಂಟ್ರಿಗಳು ತಗೋಬೇಕಂತ ಮೆನ್ಷನ್ ಮಾಡಿದ್ರು. ಮತ್ತೆ ಗ್ಲೋಬಲ್ ಸೋಷಿಯಲ್ ಪ್ರೊಟೆಕ್ಷನ್ ಫಂಡ್ ಅಂತ ಸ್ಟಾರ್ಟ್ ಮಾಡ್ಬೇಕು, ಎಲ್ಲ ಕಂಟ್ರೀಸ್ ಇದಕ್ಕೆ ಮುಂದೆ ಬರ್ಬೇಕು ಅನ್ನೋದು ಅವರು ಕಟ್ಟಾಗಿ ಹೇಳಿದ್ರು. ಮತ್ತೆ ಇದೊಂದು ಸಿಚುವೇಶನ್ ರೈಟ್ ನಾವು ಏನಾಗಿದೆ, ಗೌರ್ಮೆಂಟ್ ಇಸ್ ಲುಕಿಂಗ್ ಮೋರ್ ಇನ್ ಟು ಹೆಲ್ತ್ ಕೇರ್ ಅಥವಾ ಈ ಪ್ಯಾಂಡಮಿಕ್ ನ ಹೇಗೆ ತಡೆಗಟ್ಟಬೇಕು ಅಂಡ್ ಅನ್ಎಂಪ್ಲಾಯ್ಮೆಂಟ್ ಎಕನಾಮಿ ಅನ್ನೋದೊಂದು ತಲೆಯಲ್ಲಿ ಬಂದಿದೆ. ಬಟ್ ಚೈಲ್ಡ್ ಲೇಬರ್ ಸಮ್ವೇರ್ ಇಟ್ ಇಸ್ ಟೇಕಿಂಗ್ ಅ ಬ್ಯಾಕ್ ಸೀಟ್. ಸೊ ಅದ್ರ ಬಗ್ಗೆನೂ ಅವರು ಸ್ವಲ್ಪ ಗಮನ ಹರಿಸಬೇಕು ಅಂತ ನನ್ನ ಅಭಿಪ್ರಾಯ ಈ ಒಂದು ಕೊರೋನಾ ಪ್ಯಾಂಡಮಿಕ್. ಓಕೆ. ತುಂಬಾನೇ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಲೈಕ್ ಚೈಲ್ಡ್ ಲೇಬರ್ ಅನ್ನೋದನ್ನ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲಾ ಸೆಕ್ಟರ್ಸ್ ಜೊತೆಗೆ ಅನ್ನೋಂಥದ್ದು. ಅಂಡ್ ಈ ಚೈಲ್ಡ್ ಲೇಬರ್ ವಿಷಯಕ್ಕೆ ಬಂದಾಗ ನಮ್ಗೆ ಪ್ರಮೋದ್ ಅವರು ಕೆಲವೊಂದು ಈ ಪನಿಷ್ಮೆಂಟ್ಸ್ ಆಗಿರ್ಬೋದು, ಲಾ ಏನ್ ಹೇಳುತ್ತೆ ಈಗ 2 lakh ಫೈನ್ ಅಂತ ಹೇಳಿದ್ರು. ಅಂಡ್ ಅಲ್ಲ 2 years ಜೈಲ್ ಅಂತೆಲ್ಲ ಹೇಳಿದ್ರು, 50,000 ಫೈನ್ ಅಂತೆಲ್ಲ. ಸೊ ಹಾಗಾದ್ರೆ ಈಗ ಪ್ರಮೋದ್ ಅವರೇ, ಲೈಕ್ ಈಗ ಸುಪ್ರೀಂ ಕೋರ್ಟ್ ಯಾಕೆ ಒಂದು ಕಠಿಣ ನಿರ್ಧಾರ ತಗೊಂಡಿಲ್ಲ ಇದುವರೆಗೂ? ಚೈಲ್ಡ್ ಲೇಬರ್ ಅಂತಂದ್ರೆ ಲೈಕ್ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಬಂದಿದ್ದೀವಿ. ಸೊ ಸುಪ್ರೀಂ ಕೋರ್ಟ್ ನ ಡಿಸಿಷನ್ ಏನಾಗಿರ್ಬೇಕು? ಆಸ್ ಅ ಲಾಯರ್ ನೀವೇನ್ ಹೇಳ್ತೀರಾ? ಇಲ್ಲ, ಹಂಗ್ ನೋಡಿ ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ಚೈಲ್ಡ್ ಲೇಬರ್ಗೆ ಸ್ಟ್ರಿಂಜೆಂಟ್ ಡಿಸಿಷನ್ಸ್ ತಗೊಂಡಿಲ್ಲ ಅಂತ ಹೇಳಕ್ ಆಗಲ್ಲ. ಬೇಕಾದಷ್ಟು ಕೇಸ್ಗಳಿವೆ, ಜಜ್ಮೆಂಟ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್, ಪೀಪಲ್ಸ್ ಯೂನಿಯನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಕೇಸಲ್ಲಿ ಏನಾಗಿತ್ತು, ಒಂದ್ ಸುಪ್ರೀಂ ಕೋರ್ಟ್ಗೆ ಒಂದು ನೋಟಿಸ್ ಬಂದಿತ್ತು. ಆ ನೋಟಿಸ್ ಅಲ್ಲಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯಲ್ಲಿ 14 years ಏಜ್ ಬಿಲೋ ಚಿಲ್ಡ್ರನ್ಗೆ ಎಂಪ್ಲಾಯ್ ಮಾಡಿದಾರಂತೆ. ಸೊ ಅವಾಗ ಸುಪ್ರೀಂ ಕೋರ್ಟ್ ಆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯಲ್ಲಿ ಅವ್ರಿಗೆಲ್ಲರಿಗೂ ಯಾವುದೇ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 ಅದನ್ನ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇಸ್ ಅ ಹಜಾರ್ಡಸ್ ಆರ್ ಡೇಂಜರಸ್ ಆಕ್ಟಿವಿಟಿ ಅಂತ ಘೋಷಣೆ ಮಾಡಿ ಅವರಿಗೆ ಬಿಲೋ ದ ಏಜ್ ಆಫ್ 14ಗೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯಲ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಕೇಸ್ ಆಫ್ ಬಂಧು ಮುಕ್ತಿ ಮೋರ್ಚಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ ಒಂದು PIL ಯಾರೋ ಒಬ್ಬ ವ್ಯಕ್ತಿ ಒಂದು PIL ಹಾಕಿದ್ರು ಉತ್ತರ ಪ್ರದೇಶದಲ್ಲಿ ಕಾರ್ಪೆಟ್ ವಿವಿಂಗ್ ಇಂಡಸ್ಟ್ರಿಯಲ್ಲಿ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 ಅಲ್ಲಿ ಅವ್ರನ್ನೆಲ್ಲ ಎಂಪ್ಲಾಯ್ ಮಾಡಿದ್ರು. ಸೊ ಇಲ್ಲೂ ಸುಪ್ರೀಂ ಕೋರ್ಟ್ ಅದು ಒಂದು ಕಮಿಟಿ ರಚನೆ ಮಾಡಿತ್ತು. ಆ ಕಮಿಟಿಯಿಂದ ಅಲ್ಲಿ ಚಿಲ್ಡ್ರನ್ ಆರ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಅಂತ ಕಮಿಟಿಯವರು ಒಂದು ರಿಪೋರ್ಟ್ ಮಾಡಿದ್ರು. ಓಕೆ, ಸೊ ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇಂಟರ್ವೆನ್ ಮಾಡಿ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 ಆ ಕಾರ್ಪೆಟ್ ಇಂಡಸ್ಟ್ರಿಯಲ್ಲಿ ಪ್ರೊಹಿಬಿಟೆಡ್ ಅಂತ ಘೋಷಣೆ ಮಾಡಿದ್ರು. ಅಂಡ್ ದೇ ಫರ್ದರ್ ಅವ್ರ ಮುಂದೆ ಏನ್ ಮಾಡಿದ್ರು, ಸ್ಟೇಟ್ಗೆ ಈ ಚಿಲ್ಡ್ರನ್ ಯಾರು ಈ ಇದ್ರಲ್ಲಿ ಕಾರ್ಪೆಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಅಪರ್ಚುನಿಟಿ ಮತ್ತು ಫೆಸಿಲಿಟೀಸ್ ಕೊಡ್ಬೇಕು, ಆಮೇಲೆ ಮತ್ತೆ ಅವ್ರಿಗೆ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡ್ಬೇಕು ಅಂತ. ಹಾಗೆ ತುಂಬಾ ಬೇಕಾದ ಇದೆ ಜಜ್ಮೆಂಟ್ಸ್ ಗಳಿವೆ ವೇರ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಪ್ರೊಟೆಕ್ಟೆಡ್ ದ ರೈಟ್ಸ್ ಆಫ್ ದ ಚಿಲ್ಡ್ರನ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಸುಪ್ರೀಂ ಕೋರ್ಟ್ ಅವ್ ಏನ್ ಮಾಡ್ತಾರೆ, ಇದು ಸುಪ್ರೀಂ ಕೋರ್ಟ್ ಅಷ್ಟೇ ಮ್ಯಾಟರ್ ಅಲ್ಲ, ಇಲ್ಲಿ ಸಮಾಜದ ಮೇನ್ ಇಶ್ಯೂ ಇರೋದು ಸಮಾಜ. ಸೊ ಸಮಾಜದ ಎಲ್ಲಾ ಜನರು ಇದನ್ನ ತಡಿಬೇಕು.
ಸೊ ಅವರು ಸ್ಟೆಪ್ಸ್ ಮುಂದೆ ಇದೇನ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಬೇಕು. ಸೊ ಇದು ಬರೀ ಸುಪ್ರೀಂ ಕೋರ್ಟ್ ಆಗ್ಲಿ ಗವರ್ಮೆಂಟ್ ಆಗ್ಲಿ ಇದು ಸಮಸ್ಯೆ ಅಲ್ಲ. ಅವ್ರಷ್ಟೇ ಸ್ಟೆಪ್ಸ್ ಅವ್ರು ಏನೇ ಆರ್ಡರ್ ಕೊಟ್ರು ಏನಾದ್ರೂ ಜನರು ಅದನ್ನ ಇದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅದು ಎಫೆಕ್ಟಿವ್ ಆಗಲ್ಲ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಇದು ಜನರ ಒಳಗಿಂದ ಬರಬೇಕು. ಅಂದ್ರೆ ಇದು ಏನ್ ಚಿಲ್ಡ್ರನ್ ಅನ್ನ ಏನಾದ್ರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ ಮಾಡಿಸಿದ್ರೆ ಅವ್ರದ್ದು ಪರಿಣಾಮ ಏನ್ ಬರುತ್ತೆ, ಅವ್ರ ಮೆಂಟಲ್ ಆಗಿ ಫಿಸಿಕಲ್ ಹೆಲ್ತ್ ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅವ್ರ ಫ್ಯೂಚರ್ ಹೇಗಾಗುತ್ತೆ. ಸೊ ಅದು ಜನರಿಂದ ಒಳಗಿಂದ ಬಂದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಆಮೇಲೆ ಈ ಚೈಲ್ಡ್ ಲೇಬರ್ ಸಮಸ್ಯೆಯನ್ನ ನಾವು ತಡಿಬಹುದು. ಓಕೆ 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 ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಅಂದ್ರೆ ಈಗ ಕೆಲವೊಂದು ಕೇಸಸ್ ಎಕ್ಸಾಂಪಲ್ ಕೊಟ್ರಿ ನಮ್ಗೆ, ಅಂಡ್ ನೀವ್ ಹೇಳಿದ್ರಿ ಲೈಕ್ ಜನರ ಒಂದು ರೆಸೊಲ್ಯೂಷನ್ ನಮ್ಗೆ ಒಂದು ಒಳ್ಳೆ ದಾರಿ ತೋರಿಸುತ್ತೆ ಅಂತ. ಸೊ ಜನರೇ ಬದಲಾಗಬೇಕು ಅನ್ನೋದು ಹೇಳಿದ್ರಿ. ಈಗ ಒಂದು ಸೊಸೈಟಿ ಆಸ್ ಅ ಹೋಲ್ ಅಂತ ತಗೊಂಡ್ರೆ ಯಾವಾಗ್ಲೂ ಒಂದು 15% ಆಫ್ ದ ಪೀಪಲ್ ಏನಂತಾರೆ ಯಾವಾಗ್ಲೂ ಹಿಂದುಳಿತಾರೆ. ಸೊ ಅವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಅಂಡ್ ಆ ಹಿಂದುಳಿದ ಸಮಾಜ 15% ಏನಾಗುತ್ತೆ, ಸೊ ಅದೇ ಇನ್ನೊಂದ್ ಕಡೆ ವಲ್ನರಬಲ್ ಆಗುತ್ತೆ. ಸೊ ಅದೇ ಚೈಲ್ಡ್ ಲೇಬರ್ಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಕಾರ್ತಿಕ್ ಮಲ್ಲೂರ್ ಅವರೇ, ಸೊ ನಿಮ್ಮ ಒಪಿನಿಯನ್ ಏನು? ಸೊ ಈ ಒಂದು ಡೆವಲಪ್ಮೆಂಟ್ಗೆ ಹಿಂದೆ ಇರುವಂತ ಒಂದು ಸ್ಟೆಪ್ಸ್ ಆಗಿರ್ಬೋದು, ಸೊ ಇದ್ರ ಓವರ್ ಆಲ್ ವ್ಯೂ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ನಿಜ. ಏನು ಯಾವ ಒಂದು 15% ಆಗ್ಲಿ ಒಂದಿಷ್ಟು ಪರ್ಸೆಂಟ್ ಏನ್ ಡೆವಲಪ್ಮೆಂಟ್ ಇಂದ ಆಚೆ ಉಳಿಯುತ್ತೆ, ಹೊರಗಡೆ ಉಳಿಯುತ್ತೆ, ಅವರೇ ಮೋಸ್ಟ್ಲಿ ಈ ಪಾವರ್ಟಿಯಲ್ಲಿ ಬಡತನದಲ್ಲಿ ಸಿಕ್ಕಾಕೊಳ್ಳೋದು. ಆ ಬಡತನದಿಂದ ಮತ್ತೆ ಹೊಸ ಹೊಸ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಇದು ಮೇನ್ ನಮ್ದೇನ್ ಇಶ್ಯೂ ಇದೆ ಚೈಲ್ಡ್ ಲೇಬರ್, ಇದೆಲ್ಲ ಅದಕ್ಕೆ ರಿಲೇಟೆಡ್ ಇರೋದು. ಸೊ ಇದನ್ನ ನಾವು ತಡಿಬೇಕಂತಂದ್ರೆ ಪಾವರ್ಟಿ ಎಲಿವೇಶನ್ ಸ್ಕೀಮ್ ಸಾಕಷ್ಟು ಗವರ್ಮೆಂಟ್ ಇಂದ ಇದಾವೆ. ಅವನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಕರೆಕ್ಟ್ ಡೇಟಾ ಇಟ್ಕೊಂಡು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಆಗುತ್ತೆ. ಆಮೇಲೆ ನಮ್ಮ ಆರ್ಥಿಕ ಓವರ್ ಆಲ್ ಎಕನಾಮಿಕ್ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ಬೇಕು ಗವರ್ಮೆಂಟ್. ಅದಕ್ಕೆ ಎಕನಾಮಿಕ್ ಏನೇನ್ ರೆಸ್ಟ್ರಿಕ್ಷನ್ಸ್ ಇದಾವಲ್ಲ ಅವನ್ನೆಲ್ಲ ತೆಗೆದ್ಬಿಟ್ಟು ಒಳ್ಳೆ ಗ್ರೋತ್ ಅಂದ್ರೆ ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಬಂದ್ರೆ ಇನ್ಕಮ್ಸ್ ರೇಸ್ ಆಗುತ್ತೆ. ಇನ್ಕಮ್ ರೇಸ್ ಆದ್ರೆ ಆಟೋಮೆಟಿಕ್ಲಿ ಎಜುಕೇಶನ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಎಜುಕೇಶನ್ ಇಂದ ಆಟೋಮೆಟಿಕ್ಲಿ ಚೈಲ್ಡ್ ಲೇಬರ್ ಕಡಿಮೆ ಆಗುತ್ತೆ. ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿ ನೆಟ್, ಸೊ ಅದನ್ನ ಪ್ರೊವೈಡ್ ಮಾಡ್ಬೇಕು. ಹೆಲ್ತ್, ಎಜುಕೇಶನ್ ಆಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ಸ್ಕಿಲ್ಲಿಂಗ್ ಆಗ್ಲಿ, ಇದನ್ನೆಲ್ಲ ಗವರ್ಮೆಂಟ್ ಫ್ರೀ ಆಗಿ ಪ್ರೊವೈಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಇದೇನ್ ಈ 15% ಏನ್ ಮಾತಾಡ್ತಿದೆ ಅವ್ರಿಗೊಂದು ಒಂದು ಅಲ್ಟರ್ನೇಟಿವ್ ಇರುತ್ತೆ ಎಲ್ಲಿಂದ ಅವ್ರಿಗೆ, ಸೊ ದಟ್ ಅವ್ರ ಮಕ್ಕಳನ್ನ ಇದಕ್ಕೆ ಕಳಿಸ್ಬಾರ್ದು ಅವ್ರಿಗೆ. ಯಾಕಂದ್ರೆ ಇನ್ನೊಂದು ಗವರ್ಮೆಂಟ್ ಇಂದ ಸಪೋರ್ಟ್ ಸಿಗ್ತಿದ್ರೆ ಆಟೋಮೆಟಿಕ್ಲಿ ಸ್ಕೂಲ್ಗೆ ಅಪ್ಲೈ ಮಾಡ್ತಾರೆ. ಸ್ಕೂಲಲ್ಲಿ ಅವ್ರ ಮಕ್ಕಳನ್ನೆಲ್ಲ ಕಳಿಸ್ತಾರೆ. ತಗೊಂಡ್ರೆ ನಾನು ನವೀನ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ಸೊ ಏನ್ ಮೆಷರ್ಸ್ ಕೊಡ್ತೀರಾ ಲೈಕ್ ಈ ಚೈಲ್ಡ್ ಲೇಬರ್ ಇಂದ ಹೊರಗೆ ಬರೋದಕ್ಕೆ? ಸೊ ಜನರಲ್ ಮೆಷರ್ಸ್ ಏನೇನ್ ಕೊಡ್ತೀರಾ? ಅದೇ ಲಾ ಪರ್ಸ್ಪೆಕ್ಟಿವ್ ಅವರು ಪ್ರಮೋದ್ ಅವ್ರು ಹೇಳಿದ್ರು, ಅಥವಾ ಗೌರ್ಮೆಂಟ್ ಪರ್ಸ್ಪೆಕ್ಟಿವ್ ಆಗಿ ಕಾರ್ತಿಕ್ ಅವ್ರು ಮೆನ್ಷನ್ ಮಾಡಿದ್ರು ಯಾವ ತರ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ತರ ಸ್ಟ್ರಿಂಜೆಂಟ್ ಲಾ ಎನ್ಫೋರ್ಸ್ಮೆಂಟ್ ಮಾಡ್ಬೋದು ಅಂತ. ಈಗ ಆಸ್ ಎ ಇಂಡಿವಿಜುವಲ್ ನಾವ್ ಏನ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪ್ರಮೋದ್ ಅವ್ರು ಮೆನ್ಷನ್ ಮಾಡಿದ್ರು ನಮ್ದು ಒಂದು ಕರ್ತವ್ಯ ಇರುತ್ತೆ ಇದ್ರಲ್ಲಿ. ಅದಕ್ಕೆ ಅವೇರ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇದೇ ಒಂದು ಸ್ಟೇಜ್ ನೀವು ತಗೋಬಹುದು. ರೈಟ್ ನಾವು ನಾವೆಲ್ಲ ಡಿಸ್ಕಷನ್ ಮಾಡ್ತಿದೀವಲ್ಲ, ಇಟ್ ಈಸ್ ಜನರೇಟಿಂಗ್ ಅವೇರ್ನೆಸ್ ಅಮಾಂಗ್ ದ ಸೊಸೈಟಿ ಅನ್ಬೋದು. ಈ ತರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನೀವು ತಿಳಿಬಹುದು. ಮತ್ತೆ ಸೆಂಡಿಂಗ್ ಟು ಸ್ಕೂಲ್ಸ್, ಮಕ್ಕಳನ್ನ ಸ್ಕೂಲ್ಸ್ ಜಾಸ್ತಿ ಕಳ್ಸಕ್ಕೆ ನಾವು ಪ್ರೋತ್ಸಾಹಿಸ್ಬೇಕು. ಈಗ ನಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ಹಳ್ಳಿಯಲ್ಲಿ ನಮ್ಮ ಸಂಬಂಧಿಕರು ಇರ್ಬೋದು, ಬೇರೆ ಅವರೆಲ್ಲ ನಾವು ಎನ್ಕರೇಜ್ ಮಾಡ್ಬೇಕು ಸ್ಕೂಲ್ ಇಂಪಾರ್ಟೆನ್ಸ್ ಏನ್ ಅನ್ನೋದು. ಯಾಕಂದ್ರೆ ನೀವೊಂದ್ ಗಿಡನ ಫಲವತ್ತಾದ ಹೊಲದಲ್ಲಿ ಬೆಳೆದ್ರೆ ಅದು ದೊಡ್ಡ ಮರವಾಗಿ ಬೆಳೆದು ನಿಮ್ಗೆ ಹಣ್ಣು ಕೊಡುತ್ತೆ. ಅದೇ ನೀವು ಚೈಲ್ಡ್ ಲೇಬರ್ ಅಂದ್ರೆ ಅವ್ರ ಒಂದು ಈ ಒಂದು ಕೆಮಿಕಲ್ ಇಂಡಸ್ಟ್ರಿ ಅಲ್ಲಿ ಹೋಗಿ ನೀವು ಒಂದ್ ಗಿಡ ನೆಟ್ಟಂಗೆ ಅದು ಬೆಳೆಯಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ಆಕ್ಸಿಜನ್ ಸಿಗಲ್ಲ, ಸರಿಯಾದ ಒಂದು ಗೊಬ್ಬರ ಸಿಗಲ್ಲ. ಅದಕ್ಕೆ ಸೆಂಡಿಂಗ್ ಟು ಸ್ಕೂಲ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಮತ್ತೆ ಈಗ ನಾವು ಡಿಸ್ಕರೇಜ್ ಮಾಡ್ಬೇಕು. ಕೆಲವೊಂದು ಚಿಕ್ಕ ಚಿಕ್ಕ ಶಾಪ್ಗಳು ಇರ್ಬೋದು ಅಥವಾ ಫ್ಯಾಕ್ಟ್ರೀಸ್ ಅಲ್ಲಿ ಇರ್ಬೋದು, ನಮ್ ಕಣ್ ಮುಂದೆ ಕಾಣುತ್ತೆ ಮಕ್ಕಳನ್ನ ಇದನ್ನ ಅವರು ಎಂಪ್ಲಾಯ್ ಮಾಡ್ಕೊಳ್ಳೋದು, ಮನೆ ಕೆಲ್ಸಕ್ಕೆ ಇರ್ಬೋದು. ಇದೆಲ್ಲ ನಾವು ಆಸ್ ಅನ್ ಇಂಡಿವಿಜುವಲ್ ಡಿಸ್ಕರೇಜ್ ಮಾಡಕ್ ಹೋದ್ರೆ, ನಾವು ಒಬ್ಬರಿಗೆ ಹೇಳಿದ್ರೆ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ. ಈ ತರ ಅದು ಚೈನ್ ಡೆವಲಪ್ ಆಗ್ತಾ ಹೋಗುತ್ತೆ. ಅದರಿಂದ ನಾವು ತಡೆಗಟ್ಟಬಹುದು ಅಂತ ಹೇಳ್ತೀನಿ. ಮತ್ತೆ NGOs ಕಾರ್ತಿಕ್ ಅವ್ರು ಮೆನ್ಷನ್ ಮಾಡಿದ್ರು, ಕ್ರೈ, ದ ಸೇವ್ ದ ಇಂಡಿಯಾ, ಈ ತರ ಇದೆಯಲ್ಲ, ಅವಕ್ಕೆ ನಾವು ಒಂದು ಕೈ ಜೋಡಿಸಿದ್ರೆ ಅವರಲ್ಲೂ ಒಂದು ಹುರುಪ್ ಬರುತ್ತೆ. ಈಗ ಒಬ್ರೇ ಮಾಡ್ತಾ ಇದಾರಂದ್ರೆ ಅದಕ್ಕೆ ಒಂದು ಇನ್ನು ಬೇರೆಯವ್ರ ಕೈ ಜೋಡಿದ್ರೆ ಅದರಲ್ಲಿ ಹುರುಪ್ ಅನ್ನೋದು ಮನುಷ್ಯನಲ್ಲಿ ತುಂಬಾ ಇಂಪಾರ್ಟೆಂಟ್. ಇದರಿಂದ ಅವ್ರು ಬೇರೆ ಕಾರ್ಯಗಳು ಮತ್ತೊಂದು ಕಾರ್ಯಗಳು ಹಮ್ಮಿಕೊಳ್ಳುತ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೀವೇ ಕಿರಣ್ ಅವರು
ಈಗ ಒಂದು ನಾನು ಕಾನ್ಸೆಪ್ಟ್ ಹೇಳಿದ್ರೆ ಈ ತರ ಮಾಡ್ತಾ ಇದ್ವಿ ಅಂದ್ರೆ ನಾನ್ ನಿಮ್ಗೆ ಕೈ ಜೋಡ್ಸೋಣಪ್ಪ ಇದು ಒಂದು ಬೆಳಿಲಿ ಅಂತ ನನ್ ಮೈಂಡ್ ಅಲ್ಲಿ ಬಂತು. ಅದೇ ತರ ನಮ್ ನೋಡಿ ಬೇರೆಯವರು ಜಾಯ್ನ್ ಆಗ್ತಾರೆ. ಸೊ ಈ ತರ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ಆಸ್ ಅನ್ ಇಂಡಿವಿಜುವಲ್ ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕಂತ ಹೇಳ್ತೀನಿ. ಸೊ ಇದು ನನ್ನ ಒಪಿನಿಯನ್. ನಮ್ ಇಂಡಿವಿಜುವಲಿ ನಾವ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀವಲ್ಲ ದ್ಯಾಟ್ ವಿಲ್ ಮೇಕ್ ಟು ಗ್ರೇಟರ್ ಬಿಗ್ ಅಂತ ಹೇಳ್ತೀನಿ. ಓಕೆ 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 ಥ್ಯಾಂಕ್ ಯು ಸೋ ಮಚ್ ನವೀನ್. ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ತುಂಬಾನೇ ಇಷ್ಟ ಆಯ್ತು. ಒಂದು ಗಿಡನ ನೆಡೋದಕ್ಕೆ ಒಂದು ಭೂಮಿ, ಒಂದು ಫಲವತ್ತಾದ ಭೂಮಿ ಎಷ್ಟು ಇಂಪಾರ್ಟೆಂಟು. ಸೊ ಅದನ್ನೇ ನಾವು ಒಂದು ಕೆಮಿಕಲ್ ಫ್ಯಾಕ್ಟ್ರಿಲೋ ಅಥವಾ ಒಂದು ಚರಂಡಿಲೋ ನೆಟ್ರೆ ಅದು ಏನೋ ಒಂದು ಅಂಶ ಇರಲ್ಲ, ಅದ್ರಲ್ಲಿ ಸತ್ವ ಇರಲ್ಲ, ಸುಮ್ಮನೆ ಒಂದು ಬೆಳೆಯೋ ಒಂದು ಪರ್ಪಸ್ಗೋಸ್ಕರ ಬೆಳೆಯುತ್ತೆ ಗಾಳಿ ಬೆಳಕು ತಗೊಂಡು. ಸೊ ಅದ್ರಲ್ಲಿ ಏನೋ ಒಂದು ಎಫೆಕ್ಟಿವ್ ಏನು ಕೆಲಸ ಆಗಲ್ಲ ಅದರಿಂದ. ಅಂಡ್ ನನ್ನ ಲಾಸ್ಟ್ ಕ್ವಶನ್ ಈಗ ಪ್ರಮೋದ್ ಅವ್ರಿಗೆ. ಸೊ ಆಸ್ ಅ ಲಾಯರ್ ಸ್ಟ್ರಿಕ್ಟ್ ಆಗಿ ನೀವೇನಾದ್ರೂ ಈಗ ಜನತೆಗೆ ಹೇಳೋದಾದ್ರೆ, ಯಂಗ್ಸ್ಟರ್ಸ್ಗೆ ಹೇಳೋದಾದ್ರೆ ಈ ಚೈಲ್ಡ್ ಲೇಬರ್ ಬಗ್ಗೆ ಏನ್ ಮೆಸೇಜ್ ಕೊಡ್ತೀರಾ? ಇದು ಏನಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಏನ್ ಬರುತ್ತೆ, ಪ್ರಾಪರ್ ಇಂಪ್ಲಿಮೆಂಟೇಶನ್ ಆಗ್ಬೇಕು. ಈ ಏನ್ ಲಾಸ್ ಇದಾವಲ್ಲ, ಇದೇನ್ ನಾ ಅವಾಗ ಹೇಳ್ತಿದ್ದೆ ಅಲ್ಲ, ಅದೇನೋ ಅದು ಜನರ ಒಳಗಿಂದ ಬರ್ಬೇಕು ಅದು. ಅವರು ಮತ್ತೆ ಈಗ ನೀವು ಮಾಡ್ತಿದ್ದೀರಲ್ಲ, ಇದು ಏನು ಅವೇರ್ನೆಸ್ ಪ್ರೋಗ್ರಾಮ್, ಇದು ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಆಗ್ಬೇಕು ಇದು. ಸೊ ಜನರಿಗೆ ಅವೇರ್ನೆಸ್ ಬರ್ಬೇಕು. ಮತ್ತೆ ಇದೇನ್ ಈ ಚೈಲ್ಡ್ ಲೇಬರ್ ಇಂದ ಏನೇನ್ ಮಾನಸಿಕ ಹಾಗೂ ದೈಹಿಕ ಏನೇನ್ ಎಫೆಕ್ಟ್ಸ್ ಆಗುತ್ತೆ ಚಿಲ್ಡ್ರನ್ಗೆ, ಅದನ್ನೆಲ್ಲ ಪೇರೆಂಟ್ಸ್ ಗೊತ್ತಾಗ್ಬೇಕು. ಅದು ಆಮೇಲೆ ಕೌನ್ಸಿಲಿಂಗ್ ಮಾಡ್ಬೇಕು ಪೇರೆಂಟ್ಸ್ಗೆ. ಸೊ ಅದಾದ್ಮೇಲೆ ಸೋಶೋ ಎಕನಾಮಿಕ್ ಏನ್ ಕಂಡೀಷನ್ಸ್ ಇದೆ ಮತ್ತೆ ಪಾವರ್ಟಿ ಏನಿದೆ ಇಂಡಿಯಾ ಅಲ್ಲಿ, ಅದನ್ನ ಇರಾಡಿಕೇಟ್ ಮಾಡ್ಬೇಕು. ಅದು ಪಾವರ್ಟಿ ಕಡಿಮೆ ಆದ್ರೆ ಇದು ಏನು ಚೈಲ್ಡ್ ಲೇಬರ್ ಕೂಡ ಕಡಿಮೆ ಆಗುತ್ತೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಮ್ಯಾಟರ್ಸ್. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ಒಂದು ಒಳ್ಳೆ ಲಾಯರ್ ಆಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪೀಪಲ್ ಎಲ್ಲರಿಗೂ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ. ಅಂಡ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ ಇವತ್ತು ಲೈಕ್ ಈ ಒಂದು ಮೆಸೇಜ್ ನಾವು ಏನೀಗ 3 ಜನ ಕೊಟ್ಟಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಮೆಸೇಜ್ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ನೋಡ್ತಾರೋ ಇದನ್ನ ಖಂಡಿತವಾಗ್ಲೂ ಅವ್ರು ಬದಲಾಗ್ತಾರೆ ಅನ್ನೋದು ನನ್ನ ಭಾವನೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬೆಳಗಾಂ ಬಾಯ್ಸ್ ಬಂದಿದ್ದಕ್ಕೆ ಪ್ರೋಗ್ರಾಮ್ಗೆ. ನಮ್ಮನ್ನ ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.